ಹೊತ್ತಿನ ಊಟ ಹಾಳಾಗಿತ್ತು. ಬೆಳೆ ಹಾಳಾದರೆ 1 ವರ್ಷದ ಬೆಳೆ ಹಾಳಾದೀತು. ದಾಂಪತ್ಯ ಹಾಳಾದರೆ ಇಡೀ ಜೀವನವೇ ಹಾಳಾದೀತು. ಇವಳನ್ನು ಎಂದಿಗೂ ಉಳಿಸಲಾರೆ. ಹಸ್ತಿನಾವತಿಯಲ್ಲಿ ಕೆಲವು ದಿವಸಗಳಿದ್ದು ಭೀಷ್ಮನೊಂದಿಗೆ ಬೆಳೆದು ಬಂದವಳು ಇವಳು. ತರುಣಿಯದ ಕೇಳುತ್ತಳೆಂದಳು. ಪ್ರಪಂಚದ ಎಲ್ಲ ಹೆಂಗಸರು ತನ್ನ ತಾಯಿ ಗಂಗಾಮಾತೆಗೆ ಸಮಾನರು ಎಂದು ಪ್ರಮಾಣ ಮಾಡಿದ ಭೀಷ್ಮನ ಮೇಲೆ ಅಪವಾದವೇ? ಅಂತಹ ಭೀಷ್ಮನ ಬಳಿ ಹೋದ ಯಾವ ಹೆಣ್ಣು ಕೆಡುವುದುಂಟೆ? ನಿನಗೆ ನಂಬಿಕೆ ಬರಬೇಕಾದರೆ ಯಾವ ರೀತಿಯ ಆಣೆ ಪ್ರಮಾಣ ಮಾಡಬೇಕು ಹೇಳು. ಇದೋ ಒಂದು ಕೈಯನ್ನು ಎದೆಯ ಮೇಲಿಟ್ಟು ಇನ್ನೊಂದನ್ನು ಶಿರದ ಮೇಲಿಟ್ಟುಕೊಂಡು ಆತ್ಮ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತಿದ್ದೇನೆ. ಕಾಶಿ ವಿಶ್ವನಾಥನ ಆಣೆಯಾಗಿ, ಹರಿಯುತ್ತಿರುವ ಅಗನಾಶಿನಿಯ ಆಣೆಯಾಗಿ ನಾನು ಪವಿತ್ರಳು ಪವಿತ್ರಳು. ತರುಣಿ ಕೇಳ್ವೆ ವಿಚಾರಿ, ತರುಣಿ ಕೇಳ್ವೆ ವಿಚಾರಿ. ಅಂಬೆ, ನಿನ್ನ ಯಾವ ಆಣ ಪ್ರಮಾಣವನ್ನು ಕೂಡ ನಾನು ನಂಬುವ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಕರ ಕಟ್ಟಿಕೊಂಡ ಭಾಷೆ ಬಳಸಿಕೊಳ್ಳಲಿಲ್ಲ. ಬೆಂಕಿಯ ಮುಂದೆ ಬೆಣ್ಣೆ ಇಟ್ಟರೆ ಕರಗದೆ ಹೋಗಿದೆ. ಪುಸ್ತಕ, ವನಿತೆ ಮತ್ತು ವಿತ್ತ ಬೇರೊಬ್ಬರಿಗೆ ಕೊಟ್ಟಾಗ ಅದು ಸರಿಯಾದ ಸ್ಥಿತಿಯಲ್ಲಿ ಮರಳಿ ಬರುವುದಿಲ್ಲ. ಮತ್ತೆ ನೀನು ಪವಿತ್ರರಾಗಿರುವುದು ಹೇಗೆ? ಒಬ್ಬನಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬನಿಗೆ ದೇಹ ಒಪ್ಪಿಸಿದ ವ್ಯಭಿಚಾರಿ ನೀನು.
ಮುಜುಗೂಡಿ ಮಾಡಿ ನಡೆದು ಜೀಗ. ನೆಲ ನನ್ನದು, ನುಡಿ ನನ್ನದು, ಕಾಮದ ಹುಚ್ಚು ನಿನಗೆ. ಇನ್ನು ಹೆಚ್ಚು ಮಾತನಾಡಿದರೆ, ಈ ಸ್ಥಳದಲ್ಲಿ ನಿಂತರೆ ಕಡಿದು ಕೊಚ್ಚಿ ಶ್ವಾನಕ್ಕೆ ಉಣಬಡಿಸುತ್ತೇನೆ. ನಡೆ ಹೊರಗೆ. ನಾನು ಹೇಳಿದೆ ಶ್ರೀ ಹತ್ಯೆ ಪಾಪ ಎಂದು, ಆತ ಹೇಳಿದ ಬ್ರಹ್ಮ ಹತ್ಯೆಯು ಪಾಪ ಎಂದು. ಇಬ್ಬರನ್ನೂ ಬಿಟ್ಟು ಹೋದ. ಆತ ಸುಳ್ಳುಗಾರ, ಮೋಸಗಾರ, ವಂಚಕ. ಅದು ನನಗೆ ಮೊದಲೇ ಗೊತ್ತಿತ್ತು. ಹಾಗಾದರೆ ಅವನಲ್ಲಿ ಎರಡು ಸಮಾಧಾನಕರ ಮಾತುಗಳನ್ನು ಹೇಳಬಹುದಲ್ಲ? ಮಾತಾಡಲು ಹೆದರುವುದಿಲ್ಲ. ಮಾತಿನಲ್ಲಿ ಬ್ರಾಹ್ಮಣರನ್ನು ಯಾರಿಗೂ ಸೋಲಿಸಲಾಗುವುದಿಲ್ಲ. ಆದರೆ ಅವನ ಕೈಯಲ್ಲಿ ದೊಡ್ಡ ಕತ್ತಿ ಇತ್ತು. ಗರಗರನೆ ತಿರುಗಿಸುತ್ತಿದ್ದ. ಆ ಕತ್ತಿಯ ಎದುರು ಬ್ರಾಹ್ಮಣರು ಅಷ್ಟಕ್ಕಷ್ಟೇ. ಆಗಲಿ, ಆಗುವುದಿಲ್ಲ, ಆಗಿ ಹೋಯಿತು. ಎಲ್ಲ ನನ್ನ ವಿಧಿ. ಇರಲಿ, ಆದಷ್ಟು ಬೇಗ ಈ ಪ್ರದೇಶವನ್ನೇ ಬಿಟ್ಟು ಹೊರಡೋಣ ಬನ್ನಿ. ಹೋಗುವ. ಆದರೆ ನಮ್ಮ ವ್ಯವಹಾರ ಮುಗಿಯದೆ ನಾನು ಹೊರಡುವಂತಿಲ್ಲ. ಯಾವ ವ್ಯವಹಾರ? ಅದೇ ಸಾರ್ವನಲ್ಲಿಗೆ ಮುಟ್ಟಿಸಿದ ಕೂಡಲೇ 1 ಲಕ್ಷ ಧನ ನೀಡುವ ಭರವಸೆ ನೀಡಿದ್ದೆಯಲ್ಲ, ಅದು ಕೊಡು, ಮತ್ತೆ ಹೊರಡುವ. ಅರೆ! ಅರೆ!